ಸ್ನೇಹಿತರೆ, ಮೊದಲು ನನಗೆ ಬಿಸ್ಕತ್ ಕೊಡು ಆಮೇಲೆ ಪೇಪರ್ ಓದು ಅಂತ ಹೇಗೆ ಕೃಷ್ಣ ಅವರ ಗಮನವನ್ನ ಮುತ್ತು ಸೆಳಿತಾ ಇದೆ ಅಂತ ನೋಡಿದಾರಲ್ಲ. ಸಾಧಾರಣವಾಗಿ ಸಾಕು ಪ್ರಾಣಿಗಳನ್ನ ಸಾಕುವವರು ಸರಿಯಾಗಿ ಸಾಕದೇ ಇದ್ದರೆ ಉಳಿದವರಿಗೆ ಸಾಕು ಸಾಕಾಗಿ ಹೋಗುತ್ತದೆ. ಆದರೆ ಇಲ್ಲಿ ಹಾಗಲ್ಲ. ಯಾಕಂದ್ರೆ ನಾಯಿ ಸಾಕುವವರು ನಾಯಿ ಇದೆ ಎಚ್ಚರಿಕೆ, ಬಿವೇರ್ ಆಫ್ ಡಾಗ್ಸ್ ಅಂತ ಬೋರ್ಡ್ ಹಾಕ್ತಾರೆ. ಕೆಲವು ಬಾರಿ ನಾಯಿ ತೀರೋಗಿದ್ರೂ ಸಹ ಬಿವೇರ್ ಆಫ್ ಡಾಗ್ಸ್ ಬೋರ್ಡ್ ಮಾತ್ರ ಹಾಗೆ ಉಳ್ಕೊಂಡಿರೋ ಸಂದರ್ಭಗಳು ಇದೆ. ಆದರೆ ಇವರ ಮನೆಯಲ್ಲಿ ಒಂದು ಬೋರ್ಡ್ ಇದೆ, ಅದನ್ನು ನೋಡಿ. ಬಿವೇರ್ ಆಫ್ ಡಾಗ್ಸ್ ಅಂತ ಇಲ್ಲ, ಇಲ್ಲಿ ಬಿವೇರ್, ಬಿ ಅವೇರ್, ಬಿವೇರ್ ಎನ್ನುವುದನ್ನ ಹೊಡೆದಾಕಿದ್ದಾರೆ. ಬಿ ಅವೇರ್, ಐ ಆಮ್ ಫ್ರೆಂಡ್ಲಿ. ನಿಮಗೆ ಗೊತ್ತಿರಲಿ, ನಾನು ಸ್ನೇಹಮಯಿ ಎನ್ನುವ ಫಲಕವನ್ನ ಇಲ್ಲಿ ಹಾಕಿದ್ದಾರೆ. ಈಗ ಹಳೆಯ ಸಂಚಿಕೆಯನ್ನ ನೀವು ನೋಡಿದ್ದೀರಾ, ಅದರ ಮುಂದಿನ ಭಾಗವನ್ನ ನೋಡ್ಲಿಕ್ಕೆ ಸಿದ್ಧರಾಗ್ತಾ ಇದ್ದೀರಾ. ನನ್ನ ಈ ಸಂಚಿಕೆಯನ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದ್ರೆ ವಾಕಿಂಗ್ ಹೋಗಿ ಬಂದ ಮೇಲೆ ಅದು ಪುನಃ ತನ್ನ ಬೆಡ್ ಹತ್ರ ಹೋಗುತ್ತಾ? ಅದು ಸ್ವಲ್ಪ ರೆಸ್ಟ್ ತಗೊಳ್ಳದಿದ್ರೆ ರೆಸ್ಟ್ ತಗೊಳ್ತಾನೆ ಅವನ ಬೆಡ್ ಅಲ್ಲಿ. ಇಲ್ಲಿದ್ರೆ ಬೇರೆ ಬೇರೆ ಈಗ ನಾವು ಮಾಡೋ ಕೆಲಸದ ಜೊತೆ, ಈಗ ಫಾರ್ ಎಕ್ಸಾಂಪಲ್ ನಾವು ಟಿವಿ ವಾಚ್ ಮಾಡ್ತಾ ಇದ್ರೆ ಕೆಲವು ಸಲ ನಮ್ ಜೊತೆ ಬಂದು ಟಿವಿ ವಾಚ್ ಮಾಡ್ತಾನೆ. ಪರ್ಟಿಕ್ಯುಲರ್ಲಿ ಪ್ರಾಣಿಗಳ ಚಿತ್ರ ಎಲ್ಲ ಬಂದಾಗ, ನಾವು ಮಹಾಭಾರತ ಎಲ್ಲ ಎಕ್ಸಾಂಪಲ್ ಅದೆಲ್ಲ ನಡೀತಾ ಇರ್ಬೇಕಾದ್ರೆ ಬಂದು ವಾಚ್ ಮಾಡೋನು. ಇಲ್ಲಿದ್ರೆ ನಾರ್ಮಲಿ ಅವನ್ ಪಾಡಿಗೆ ಇರ್ತಾನೆ. ಇನ್ ಬಿಟ್ವೀನ್ ಬಾಲ್ ಜೊತೆ ಆಟ ಆಡ್ತಾನೆ ನಮ್ ಜೊತೆ. ಹಾಗೆ ಅದಕ್ಕೆ ನೀವು ಬೆಲ್ಟು ಅಥವಾ ಸರಪಳಿ ಹಾಕಿದ್ದೀರಾ? ಇಲ್ಲ ಇಲ್ಲ, ಅದೊಂದು ಫ್ರೀ ಇದು ಮನೆ ಮೆಂಬರ್ ತರ ಫ್ರೀ ಆಗಿ. ಯಾವುದೇ ಮೂತ್ರ ಮತ್ತು ಮಲ ಅದು ಮಾಡ್ಲಿಕ್ಕೆ ಹೇಗೆ ಕರ್ಕೊಂಡು ಹೋಗ್ತೀರಾ? ಅದು ಅವನಿಗೆ ಟ್ರೈನಿಂಗ್ ಆಗಿದೆ. ನಮ್ಮ ಮನೆಯಲ್ಲಿರುವ ಟಾಯ್ಲೆಟ್ಸ್ ಗಳಲ್ಲಿ ಒಂದು ಟಾಯ್ಲೆಟ್ ಅವನಿಗೆ ಡೆಡಿಕೇಟೆಡ್ ಆಗಿ, ಅಂದ್ರೆ ಒಂದು ಟಾಯ್ಲೆಟ್ ಅದಕ್ಕಾಗಿ ಇಟ್ಬಿಟ್ಟಿದ್ದೀವಿ. ಅವನೇ ಹೋಗಿ ಮಾಡ್ಕೊಂಡು ಎಲ್ಲ ಬರ್ತಾನೆ ಕ್ಲೀನ್ ಆಗಿ. ಮನೆ ಒಳಗಡೆ ಇದುವರೆಗೂ ಏನು ಗಲೀಜ್ ಮಾಡ್ಲಿಲ್ಲ ಅವನು, ತುಂಬಾ ನೀಟಾಗಿ. ಅದು ಚಿಕ್ಕಂದಿನಾಗ ನಾವು ಟ್ರೈನಿಂಗ್ ಮಾಡ್ಬೇಕು ಅವ್ನು ಮತ್ತೆ 100%. ಅಂದ್ರೆ ಸಾಧಾರಣವಾಗಿ ಇತರೆ ಸಾಕಿದ ನಾಯಿಗಳನ್ನ ತಿರುಗಾಟ ಅಂದ್ರೆ ವಾಕಿಂಗ್ ಮಾಡಿಸೋದೇ ಉದ್ದೇಶ ಮಲಮೂತ್ರ ಮಾಡಿಸ್ಲಿಕ್ಕಾಗಿ. ಅಂತಹ ಒಂದು ವ್ಯವಸ್ಥೆ ನಿಮ್ಮ ಮುತ್ತುಗೆ ಇಲ್ಲ. ಇಲ್ಲ, ನಮಗೋಸ್ಕರ ಪೆಟ್ಟನ್ನು ಸಾಕಿದಾಗ ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಆಗುತ್ತರ ನಾವು ಎಷ್ಟು ನೋಡ್ಕೊಳ್ತೀವೋ ಎಲ್ರಿಗೂ ಪೆಟ್ ಅಂದ್ರೆ ಇಷ್ಟ ಆಗ್ತದೆ. ಆಮೇಲೆ ನಾವು ಒಳಗಡೆ ಟಾಯ್ಲೆಟ್ ಡೆಡಿಕೇಟೆಡ್ ಇಟ್ಬಿಟ್ಟು ಬರೀ ಒಂದು ಫ್ರೆಶ್ ಏರ್ಗೋಸ್ಕರ ಹೊರಗಡೆ ಕರ್ಕೊಂಡು ಹೋಗೋದು ಅವ್ರನ್ನ. ಹಾಗೆ ಈಗ ಈ ಮುತ್ತುವಿನ ಆಕ್ಟಿವಿಟೀಸ್ ಅನ್ನ ಬಹಳ ಇಷ್ಟಪಡೋದು ನೀವು, ನಿಮ್ಮ ಮನೆಯವರು ಅಥವಾ ಮಗಳು? ನಾವು ಮೂವರು ಅಂತ ಹೇಳ್ಬೋದು. ನಾವು ಮೂವರು ಅಲ್ಲದೆ ಈಗ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಮುತ್ತುವಿನ ಫ್ಯಾನ್ಸ್ ಆಗಿದ್ದಾರೆ. ಮಕ್ಳಿರ್ಬೋದು, ದೊಡ್ಡವರು ಇರ್ಬೋದು. ನಾನು ಒಂದ್ಸಲ ಮುತ್ತುನ್ ಕರ್ಕೊಂಡು ಹೊರಗೆ ಬಂದ್ರೆ ಎವ್ರಿ ಅಡಿಗಡಿಗೆ ಮುತ್ತನ್ನು ಮುದ್ದು ಮಾಡುವವರು ತುಂಬಾ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ನಮ್ಮ ಮನೆಗೆ ಮುತ್ತು ಮನೆಯವರು ಅಂತಲೇ ಈಗ ಹೆಸರಾಗಿದೆ. ಅಂದ್ರೆ ಮುತ್ತು ನಿಮ್ಮ ಮನೆ ಸದಸ್ಯ, ಹಾಗಾಗಿ ನಿಮ್ಮಲ್ಲಿ ಮುತ್ತು ಭಟ್ ಅಂತ ನೀವು ಹೆಸರಿಡಬೇಕು ಅಂತ ನಿಮ್ಮ ಮಗಳ ಅಭಿಲಾಷೆ ಆಗಿತ್ತು. ಈಗ ಮುತ್ತು ಮನೆಯವರು ಅಂತ ಕರೀತಾ ಇದ್ದಾರೆ. ಮನೆಯಲ್ಲಿ ಯಾರಿಗೆ ಮುತ್ತುವಿನ ಮೇಲೆ ಹೆಚ್ಚು ಪ್ರೀತಿ? ಮಗಳು ಮದುವೆಯಾಗಿ ದೂರದ ದುಬೈ ಹೋಗಿದ್ದಾಳೆ. ನಾನು ಮತ್ತೆ ಮಿಸಸ್ ಮಾತ್ರ ಮನೆಯಲ್ಲಿ ಇರೋರು. ಅವನು ಕೂಡ ತುಂಬಾ ಬುದ್ಧಿವಂತ. ಅವನು ಯಾವುದಕ್ಕೆ ಈಗ ವಾಕಿಂಗ್ ಹೋಗ್ಬೇಕಾದ ಟೈಮಲ್ಲಿ ನನಗೆ ಕ್ಲೋಸ್ ಆಗ್ತಾನೆ, ಊಟ ತಿಂಡಿ ಬೇಕಾಗುವ ಟೈಮಲ್ಲಿ ನನ್ನ ಮಿಸಸ್ಗೆ ಕ್ಲೋಸ್ ಆಗ್ತಾನೆ. ಸೊ ಈಸ್ ಆಲ್ಸೋ ವೆರಿ ಕ್ಲೆವರ್. ಅದೇ ತರ ಪ್ರೀತಿ ತೋರಿಸ್ತಾರೆ. ಅಂದ್ರೆ ನಮ್ಗೆ ಡಿಫರೆನ್ಸ್ ಅಂತ ಏನು ಕಾಣೋದಿಲ್ಲ, ಇಬ್ಬರಿಗೂ ತುಂಬಾ ಪ್ರೀತಿ, ತುಂಬಾ. ಶೋಭಾ ಏನಾದ್ರು ಫಾರಿನ್ ನಿಂದ ವಿಡಿಯೋ ಕಾಲ್ ಅದನ್ನೆಲ್ಲ ಮಾಡಿದಾಗ ಅದರ ಬಿಹೇವಿಯರ್ ಹೇಗಿರುತ್ತೆ? ವೆರಿ ಸರ್ಪ್ರೈಸಿಂಗ್ಲಿ, ಐ ಡೋಂಟ್ ನೋ ವೆದರ್ ಇಟ್ ಈಸ್ ಮುತ್ತು ಓನ್ಲಿ ಆರ್ ಇನ್ ದಿಸ್ ಡಾಗ್ಸ್ ಇನ್ ಜನರಲ್. ಅವರು ವಿಡಿಯೋ ಕಾಲ್ಗೆ ರೆಸ್ಪಾಂಡ್ ಮಾಡೋದಿಲ್ಲ.
ಈವನ್ ಅದರಿಂದ ಮುತ್ತು ಅಂತ ಕರೆದ್ರೆ ಅವನು he doesn't respond. ಓಕೆ. He doesn't look at the video screen also. Only the TV screen, ದೊಡ್ಡ ಸ್ಕ್ರೀನ್ ಅಲ್ಲಿ ಬಂದಾಗ he is able to see, he is able to respond to some extent. But ವಿಡಿಯೋ ಕಾಲ್ ಅಲ್ಲಿ ರೆಸ್ಪಾಂಡ್ ಮಾಡಿ. ಹಾಗಾದ್ರೆ ಮುತ್ತುವಿನ ಬಗ್ಗೆ ಶೋಭಾ ವಿಡಿಯೋ ಕಾಲ್ ನಲ್ಲಿ ನಿಮ್ಮ ಹತ್ರ ವಿಚಾರಿಸ್ಕೊಳ್ಬೋದೇ ಹೊರತು ಮುತ್ತು ಸ್ವತಃ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಮುತ್ತುಗೆ ಹಲ್ಲು ತಿಕ್ಸ್ತೀರಿ ಅಂತ ಹೇಳಿ ಕೇಳಿದ್ದೆ, ಹೌದಾ? ಅದೆಲ್ಲ ನನ್ನ ಮಿಸ್ಸೆಸ್ ತುಂಬಾ ಜವಾಬ್ದಾರಿಯಿಂದ ಅವನ ಹೆಲ್ತ್ ಕೇರ್ ಅನ್ನೆಲ್ಲ ನೋಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಡೈಲಿ ರಾತ್ರಿ ಹಲ್ಲುಜ್ಸೋದು, ಮತ್ತೆ ವಾರಕ್ಕೆ ಒಂದ್ಸಲ ಈ ಸ್ನಾನ ಮಾಡಿಸ್ತಾರೆ. ಆಮೇಲೆ ದಿನ ಅದೇ ಹ್ಯಾರಿ ಬ್ರೀಡ್ ಆದ ಕಾರಣ ಅದನ್ನ ಕೂಮ್ ಮಾಡೋದು, ಡೈಲಿ ಕ್ಲೀನ್ಲೆಸ್ ನೋಡ್ಕೊಳ್ಳೋದು, ಇದೆಲ್ಲ ಅಂದ್ರೆ ದಿನಕ್ಕೊಂದ್ಸಾರಿ ದೇಹವನ್ನು ಬಾಚೋದು, ನಂತರ ಒಂದ್ಸಾರಿ ಹಲ್ಲು ತಿಕ್ಸೋದು, ವಾರಕ್ಕೊಮ್ಮೆ ಸ್ನಾನ. ಹೌದು, ಇದು ಕಂಪಲ್ಸರಿಯಾಗಿ ನೀವು ಮಾಡಿಸ್ತೀರಿ? ಇದು ಕಂಪಲ್ಸರಿ ಮಾಡಬೇಕು. ಅದಲ್ಲದೆ ನಾವು ಇದು ಹೇರ್ ಜಾಸ್ತಿ ಆದ್ರೆ 3-4 ತಿಂಗಳಿಗೆ ಒಂದ್ಸಲ ಅವನಿಗೋಸ್ಕರ ಇರುವ ಡೆಡಿಕೇಟೆಡ್ ಸೆಲ್ಯೂನ್ಸ್ ಎಲ್ಲ ತುಂಬಾ ಇವೆ, ಅಲ್ಲಿಗೆ ಹೋಗ್ಬಿಟ್ಟು ಟ್ರಿಮ್ಮಿಂಗ್ ಮಾಡಿ ಕರ್ಕೊಂಡು ಬರ್ತೀವಿ. ಸರಿ, ಕರೋನಾ ಟೈಮ್ ನಲ್ಲಿ ನಿಮ್ಮ ಅನುಭವ ಮುತ್ತುವಿನ ಜೊತೆ ಹೇಗಾಗಿತ್ತು, ಅಥವಾ ಏನಾದ್ರು ವಿಶಿಷ್ಟ ಅನುಭವ ನಿಮ್ಗಿದೆಯಾ? ಕೊರೋನಾ ಟೈಮಲ್ಲಿ ನಮಗೆ ಮುಂಚೆ ಅವನಿಗೂ ಸ್ಪ್ರೆಡ್ ಆಗ್ತದ ಅಥವಾ ನಾವು ವಿ ಹ್ಯಾವ್ ಟು ಟೇಕ್ ಸಮ್ ಸ್ಪೆಷಲ್ ಕೇರ್ ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಸ್ವಲ್ಪ ಮಾಹಿತಿಗಳು ಸಿಕ್ಕಿದ ಹಾಗೆ ನಾಯಿಗಳಿಗೆ ಕೊರೋನಾ ಎಫೆಕ್ಟ್ ಆಗೋದಿಲ್ಲ ಅಂತ ಬರಲಿಕ್ಕೆ ಆರಂಭ ಆಯಿತು. ಅದಕ್ಕೆ ನಮಗೆ ಹೆಚ್ಚು ವರಿ ಆಗಲಿಲ್ಲ. ಆದ್ರೆ ಇದು ಬೇರೆ ತರ ಕೆಲವು ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಿದೀವಿ ಆ ಟೈಮಲ್ಲಿ. ನಮ್ಮ ಹಾಗೆ ಒಂದು ಪೆಟ್ ನಮ್ಮ ಅಪಾರ್ಟ್ಮೆಂಟ್ ಇರೋರು, ಆ ಮನೆಯವರೆಲ್ಲ ಕೊರೋನಾ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವಾಗಾಯ್ತು. ಆಗ ಪೆಟ್ ಮಾತ್ರ ಮನೆ ಒಳಗಡೆ ಸಿಕ್ಕಾಕೊಂಡಿದ್ದಾಯ್ತು. ಆ ಟೈಮಲ್ಲಿ ನಾವು ಒಂದು ಸೆಂಟ್ರಿಗೆ ಕಾಲ್ ಮಾಡಿಬಿಟ್ಟು ನಾವು ಅದನ್ನು ಸೇಫ್ ಆಗಿ ಆ ಡಾಗ್ ಕೇರ್ ಸೆಂಟ್ರಿಗೆ ಟ್ರಾನ್ಸ್ಫರ್ ಮಾಡೋ ತರ ಒಂದು ಪರಿಸ್ಥಿತಿ. ಅಂದ್ರೆ ಬೇರೆಯವರು ಸಾಕಿದ ನಾಯಿ ಕೊರೋನಾ ಸಮಯದಲ್ಲಿ ಆಪತ್ತಿಗೊಳಗಾದಾಗ ಅದನ್ನು ಸಹ ನೀವು ರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಹೌದು, ಅದು ನಮ್ಮ ಆತರ ಮಾಡ್ಬೇಕು ಅಂತ ಸ್ಪಾಂಟೇನಿಯಸ್ ಆಗಿ ಬಂತು. ಯಾಕಂದ್ರೆ ನಮ್ಗೆ ಈ ಪೆಟ್ಸ್ ಗಳನ್ನು ಸಾಕಿ ಪೆಟ್ ಜೊತೆ ಓಡಾಡಿ ಅವರಿಗೆ ಬೇಕಾದಾಗ ಸ್ಪಂದಿಸುವ ಒಂದು ಮನಸ್ಸು ಆತರ ಬಂದೇ ಬರುತ್ತೆ. ಆ ತರ ಕೆಲಸ ಮಾಡಿದ್ವಿ. ನಿಮ್ಮ ಮನೆಯವರನ್ನ ಮಾತಾಡ್ಸಬಹುದಾ ಈ ವಿಷಯವಾಗಿ? ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ನನಗಿಂತ ಜಾಸ್ತಿ ಅವಳೇ ಪೆಟ್ಟನ್ನು ನೋಡ್ಕೊಳ್ಳೋ ಕೆಲಸ ಮಾಡೋದು. ಜ್ಯೋತಿ ಅವರೇ, ಮುತ್ತುನ್ ಕಂಡ್ರೆ ನಿಮ್ಗೆ ಪ್ರೀತಿ, ನಿಮ್ಮನ್ನ ಕಂಡ್ರೆ ಮುತ್ತು ಪ್ರೀತಿ ಅಂತ ಹೇಳ್ತಾರೆ. ಅದಕ್ಕೆ ಏನು ಆಹಾರ ಕೊಡ್ತೀರಿ? ಹೌದು, ಮುತ್ತು ಅಂದ್ರೆ ನಮಗೆ ಪ್ರೀತಿನೇ. ಅದಕ್ಕೆ ಬೆಳಿಗ್ಗೆ ಅದರದ್ದು ಫೀಡ್ ಇರುತ್ತೆ, ಮತ್ತೆ ಒಂದು ಎಗ್ ಅದು ಕೊಡ್ತೀವಿ. ಸಾಯಂಕಾಲ ಫೀಡು ಮತ್ತೊಂದು ಪೊಟೆಟೊ, ಇಲ್ಲಾಂದ್ರೆ ಇದು ಪಪಾಯ. ದಿನವಿಡೀ ನಿಮ್ ಜೊತೆಯಲ್ಲೇ ಇರುತ್ತಾ ಮುತ್ತು? ಎಲ್ಲರ ಜೊತೆನೂ ಇರುತ್ತೆ. ಹಾಗಾದ್ರೆ ಮತ್ತೆ ನಿಮ್ ಮನೆಯವ್ರ ಜೊತೆಯಲ್ಲಿ ಯಾವಾಗ ಹೋಗುತ್ತೆ? ಅದು ಬೆಳಿಗ್ಗೆ ಊಟ ಆದ್ಮೇಲೆ ಹೋಗುತ್ತೆ. ಬೆಳಿಗ್ಗೆ ಅದ್ರದ್ದು ಮೊಟ್ಟೆ ತಿಂದಾದ ತಕ್ಷಣ ಒಂದ್ ರೌಂಡ್ ಹೋಗುತ್ತೆ. ರೌಂಡು, ಸಾಯಂಕಾಲ ಊಟ ಆದ ತಕ್ಷಣ 8 ಗಂಟೆ ಮೇಲೆ ಇನ್ನೊಂದು ರೌಂಡು. ಆದ್ರೆ ನಾನೇನೋ ಕೇಳಿದೆ, ಅದಕ್ಕೆ ಹಲ್ಲು ತಿಕ್ಸ್ತೀರಿ ಅಂತ. ಯಾವಾಗ ಹಲ್ಲು ತಿಕ್ಸ್ತೀರಿ? ಸಾಯಂಕಾಲ 8-9 ಗಂಟೆ ಟೈಮಲ್ಲಿ. ಅಂದ್ರೆ ನಿಮ್ ಜೊತೆಯಲ್ಲಿ ಯಾವಾಗಲೂ ಅದನ್ನ ಹಲ್ಲು ತಿಕ್ಸ್ಬೇಕಾದ್ರೆ ತೊಂದರೆ ಕೊಡೋದಿಲ್ವಾ? ತೊಂದರೆ ಕೊಡಲ್ಲ. ಹಲ್ಲು ಕುಳ್ಕುಳ್ ಮಾಡುವಂದ್ರೆ ಬರುತ್ತೆ. ಓಹೋ, ಅದು ಹಲ್ಲು ತಿಕ್ಸ್ಲಿ ಸೆಪರೇಟ್ ಪೇಸ್ಟ್ ಮತ್ತೆ ಬ್ರಷ್ ಇದೆಯಾ ಅಥವಾ ನಮ್ದೇನಾ? ಇಲ್ಲ, ಅದೆಲ್ಲ ಬೇರೆ ಇದೆ, ಸಪರೇಟ್ ಇದೆ. ಓಹೋ. ಆಮೇಲೆ ಅದಕ್ಕೆ ತಲೆ ಬಾಚೋದು ಅಥವಾ ಕೂದಲು ಕತ್ತರಿಸೋದು ಅಥವಾ ಅದಕ್ಕೆ ಸ್ನಾನ ಮಾಡಿಸೋದು ಇಂಥದ್ದೆಲ್ಲ ಇದೆಯಲ್ಲ, ಅದನ್ನ ಯಾರು ನೀವು ಮಾಡಿಸ್ತೀರಾ, ನಿಮ್ ಮನೆಯವ್ರು ಮಾಡಿಸ್ತಾರ? ಇಲ್ಲ, ನಾನೇ ಮಾಡಿಸ್ತೀನಿ. ಮಗಳು ದುಬೈನಿಂದ ಬಂದ್ರೆ ಈಗಲೂ ಮಾಡಿಸ್ತಾಳ? ಮಗಳ ಜೊತೆ ಸಹಕರಿಸ್ತಾರೆ. ಈಗ ನಿಮ್ ಮನೆಯಲ್ಲಿ ಮುತ್ತು ಕಂಡ್ರೆ ಹೆಚ್ಚು ಪ್ರೀತಿ ಅಂದ್ರೆ ನಿಮಗೂ
ಶೋಭಾಂಗೋ ಹ್ಮ್ ಅಥವಾ ಕೃಷ್ಣವರಿಗೂ? ನಮ್ಮ ಮನೆಯವರಿಗೆ, ಕೃಷ್ಣ ಅವ್ರಿಗೆ. ಮನೆಯವರಿಗೆ ಬಹಳ ಪ್ರೀತಿ. ಎಲ್ರಿಗಿಂತ ಜಾಸ್ತಿ ಪ್ರೀತಿ. ಮೊದ್ಲು ನಾಯಿ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಇವಾಗ ಎಲ್ರಿಗಿಂತ ಜಾಸ್ತಿ ಪ್ರೀತಿ ಅವ್ರಿಗೆ. ಓಹೋ, ಅಂದ್ರೆ ಮನೆಯ ಸದಸ್ಯ ಅನ್ನೋ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯವರು. ಹೌದು. ಕೃಷ್ಣ ಅವರೇ, ನಿಮ್ಮ ಮುತ್ತುವಿನ ಜೊತೆ ಒಡನಾಟ ನಿಮ್ಗೆ ಹೇಗೆ ಹಿತ ಅನಿಸ್ತಾ ಇದೆ ಅಂತ ಒಂದೆರಡು ಸಾಲುಗಳಲ್ಲಿ ಹೇಳಲಿಕ್ಕೆ ಸಾಧ್ಯನಾ? ಹಾಗೆ ಹೇಳ್ಬೇಕಾದ್ರೆ ಪೆಟ್ಸ್ ಅಂದ್ರೆ ಒಂದು ತರ ಸ್ಟ್ರೆಸ್ ಬಸ್ಟರ್ ಅಂತ ಕೇಳಿದ್ವಿ. ಅಂದ್ರೆ ಒತ್ತಡವನ್ನು ನಿವಾರಿಸುವ ಒಂದು ಸದಸ್ಯ ಮನೆ. ನಾವು ವಿ ಹ್ಯಾವ್ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ಡ್ ಇಟ್. ಅದು ನಾವು ಪ್ರೊಫೆಷನಲ್ ಲೈಫಲ್ಲಿ ಒಂಥರ 8-10 ಗಂಟೆ ಕಾಲ ಆಫೀಸಲ್ಲಿ ಕೆಲಸ ಮಾಡಿದಾಗ ಬರುವ ಒತ್ತಡ ಮನೆಗೆ ಬಂದು ಮುತ್ತು ಜೊತೆ ಸ್ವಲ್ಪ 10 ನಿಮಿಷ ಸ್ಪೆಂಡ್ ಮಾಡಿದ್ರೆ ಎಲ್ಲ ಹೊರಟೋಗೋದು. ಇದೊಂದು ಪ್ರಾಕ್ಟಿಕಲ್ ಅನುಭವ. ಅಂದ್ರೆ ಇನ್ನೇ ಒಂದು ಸಿಂಗಲ್ ಸೆಂಟೆನ್ಸ್ ಹೇಳ್ಬೇಕಂದ್ರೆ ಪೆಟ್ಸ್ಗಳು ನಮಗೆ ಕೊಡೋದು ಒಂಥರ ಅನ್ಕಂಡೀಷನಲ್ ಲವ್. ಅಂದ್ರೆ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಹೌ ದೇ ಕನೆಕ್ಟ್ ವಿತ್ ಅಸ್, ದಟ್ ಮೇಕ್ಸ್ ಅವರ್ ಮೈಂಡ್ ವೆರಿ ವೆರಿ ಪ್ಲೆಸೆಂಟ್ ಅಂಡ್ ಪೀಸ್ಫುಲ್. ಓಕೆ, ಈಗ ಮುತ್ತುಗೆ ಎಷ್ಟು ವರ್ಷ ಆಗಿದೆ? ಈಗ 9 ವರ್ಷ ದಾಟಿ 10 ನಡೀತಾ ಇದೆ. ಸಾಧಾರಣವಾಗಿ ಈ ತಳಿಯ ಮುತ್ತು ಅಂತ ಮುದ್ದು ಪ್ರಾಣಿಗಳು ಎಷ್ಟು ವರ್ಷ ಬದುಕ್ತವೆ? ಈ ತರ ಶಿಡ್ಸು ಚಿಕ್ಕ ಬ್ರೀಡ್ ನಾಯಿಗಳು ಸಾಧಾರಣ 15 ವರ್ಷ ಕಾಲ ಬದುಕುತ್ತವೆ. ಅಂದ್ರೆ ಇದರ ಜೊತೆ ಇನ್ನೂ 6 ವರ್ಷ ಒಡನಾಟ ಇಟ್ಟುಕೊಂಡು ಸಂತಸ ಪಡಬಹುದು. ನಿಮಗೆ ಒಳ್ಳೆಯದಾಗ್ಲಿ. ಧನ್ಯವಾದಗಳು. ಸ್ನೇಹಿತರೆ, ಸಾಕು ಪ್ರಾಣಿಯನ್ನ ಸಾಕು ಸಾಕು ಎನ್ನುವ ರೀತಿಯಲ್ಲಿ ಸಾಕಬೇಡಿ, ಬೇಕು ಬೇಕು ಎನ್ನುವ ರೀತಿಯಲ್ಲಿ ಸಾಕಿ ಎನ್ನುವುದಕ್ಕೆ ಒಂದು ಉದಾಹರಣೆ ಕೃಷ್ಣ, ಜ್ಯೋತಿ, ಶೋಭಾ, ಮುತ್ತು. ಈ ಸಂಚಿಕೆಯನ್ನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು. ವಿಶಿಷ್ಟ ವಿಭಿನ್ನ ವಿಷಯಗಳನ್ನ ನೀಡುತ್ತಿರುವಂತಹ ನನ್ನ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ, ಹಾಗೆ ಮುಂದಿನ ಸಂಚಿಕೆಗಾಗಿ ಕಾಯಿರಿ.